ನಮ್ಗೆಲ್ಲರಿಗೂ ಕೂಡ ತಿಳಿದಿರುವಂತೆ ವೈ ಮೊಹಮ್ಮದ್ ಬ್ಯಾರಿ ಅವರು, ನಮ್ಮ ಸಿಸ್ಟರ್ ಕ್ರಿಸ್ಟಲ್ ಅವರು, ನಮ್ಮ JB ಸಿಕ್ವೇರ್ ಅವರು, ಶ್ರವಣೂರು ಸೀತಾರಾಮ್ ರೈ ಅವರು, ನಮ್ಮ ಜಯಶ್ವರ್ ರೈ ಅವರು, ಈ ರೀತಿ ಬಹಳಷ್ಟು ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಗಳ ಅಧ್ಯಕ್ಷರು, ಸಂಚಾಲಕರ ಒಂದು ಒಟ್ಟುಗೂಡುವಿಕೆಯಿಂದ ಪ್ರಾರಂಭ ಆದಂತಹ ಈ ಒಂದು ಒಕ್ಕೂಟ ನಿರಂತರವಾಗಿ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳ ಏನು ಸಮಸ್ಯೆಗಳಿದೆ, ಅವರ ಇನ್ನಿತರ ಆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಸಂಘಟನಾತ್ಮಕವಾಗಿ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಇಲ್ಲಿಯವರೆಗೆ ಈ ಒಕ್ಕೂಟ ನಡೆದು ಬಂದಿದೆ. ನಮ್ಮ ವೈ ಮೊಹಮ್ಮದ್ ಬ್ಯಾರಿಯನ್ನ ನಾನು ಆವಾಗ ನೆನೆಸ್ತೇನೆ. ಈಗ ಅವರು ನಮ್ಮ ಜೊತೆ ಇಲ್ಲ, ದೈವಾಧೀನರಾಗಿದ್ದಾರೆ. ಬಹಳ ಅತ್ಯಂತ ಕ್ರಿಯಾಶೀಲವಾಗಿ ಈ ಒಕ್ಕೂಟವನ್ನ ಬೆಳೆಸುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಅವರ ಜೊತೆ ನಾನು ಕಾರ್ಯದರ್ಶಿಯಾಗಿ ಬಹಳಷ್ಟು ವರ್ಷಗಳವರೆಗೆ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದ್ದೇನೆ. ನಮ್ಮ ಗೌರವ ಅಧ್ಯಕ್ಷರಾದಂತಹ ಈಗಿನ ಸೀತಾರಾಮ್ ರೈ ಶ್ರವಣೂರವರು ಅವರ DCC ಬ್ಯಾಂಕಿನ ಅಗತ್ಯವಾದ ಒಂದು ಕಾರ್ಯನಿಮಿತ್ತ ಅವರು ಬರುವುದಿಲ್ಲ, ಮುಂದಿನ ಕಾರ್ಯಕ್ರಮ ಬರ್ತೇನೆ ಅಂತೇಳಿ ನನಗೆ ವಾಟ್ಸಪ್ ಮೂಲಕ ತಿಳಿಸಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಈ ಒಂದು ಸಂಘಟನೆಯ ಮುಖಾಂತರ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳನ್ನ ಎದುರಿಸುತ್ತಿರುವ ಸಂದರ್ಭದಲ್ಲಿ ಈಗ ಬಹಳ ಸುಲಭವಾಗಿ ವಿದ್ಯಾಸಂಸ್ಥೆಗೆ ನಡೀತಾ ಇದೆ. ಒಂದು ಸಂದರ್ಭವಿತ್ತು, ಯಾವ ರೀತಿ ಅಂತ ಹೇಳಿದ್ರೆ, ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಅನುಮತಿಯನ್ನ ಪಡೆಯದೇನೆ ನೀವು ಆಂಗ್ಲ ಮಾಧ್ಯಮ ಶಾಲೆಯನ್ನ ನಡೆಸ್ತೀರಿ, ನಿಮ್ಮದು ಇಂಗ್ಲಿಷ್ ಶಾಲೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅಡ್ಡಿ ಆತಂಕಗಳು ಬಂದಾಗ ಅದನ್ನ ದಿಟ್ಟತನದಿಂದ ಎದುರಿಸಿದಂತಹ ಒಂದು ಸಂಘಟನೆ ಇದ್ರೆ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟ. ಈ ಒಕ್ಕೂಟದ ಮುಖಾಂತರ ಅವತ್ತು ಬಹಳಷ್ಟು ಗಡಿಬಿಡಿ. ಯಾವ ರೀತಿ ಅಂತ ಹೇಳಿದ್ರೆ, ಶಾಲೆಗಳಲ್ಲಿ ನಮ್ಮ ಇಲಾಖೆಯವರು ಕೂಡ ಆ ರೀತಿ ನೀವು ಶಾಲೆಯನ್ನ ಪ್ರಾರಂಭಿಸಿ ನೀವು ಕನ್ನಡ, ನಾವು ಪರ್ಮಿಷನ್ ಕೊಡುವುದು ಕನ್ನಡ ಮಾಧ್ಯಮದಲ್ಲಿ ಇಂಗ್ಲಿಷ್ ಅಲ್ಲಿ ಮಾಡಿದ್ದು, ಆ ರೀತಿ ಒಂದು ಒಳ ಒಪ್ಪಂದವನ್ನ ಮಾಡಿಕೊಂಡು ಒಟ್ಟು ನಮ್ಮ ಖಾಸಗಿ ಶಾಲೆಗಳ ಒಂದು ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿ ಪಟ್ಟಂತ ಕಷ್ಟ ಅಥವಾ ಪಾಡು ಹೇಳುತ್ತಿರುತ್ತೆ. ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ನೈತಿಕ ಗುಣಮಟ್ಟದ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಡುವಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಬಹಳ ದೊಡ್ಡದಿದೆ. ಅದರಲ್ಲೂ ಕೂಡ ಆಂಗ್ಲ ಮಾಧ್ಯಮ ಶಾಲೆಗಳು. ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಫಲಿತಾಂಶ ಬಂದಾಗ ಅದು 10ನೇ ತರಗತಿಯ SSLCಯ ಆ ಒಂದು ರಿಸಲ್ಟ್ ಘೋಷಣೆ ಆದಾಗ ಹೈಯೆಸ್ಟ್ ಅಂಕಗಳನ್ನ ಪಡೆದು ರಾಜ್ಯಕ್ಕೆ ಒಳ್ಳೆಯ ಒಂದು ಫಲಿತಾಂಶ ಪಡೆತಕ್ಕಂತ ವಿದ್ಯಾಸಂಸ್ಥೆಗಳಿದ್ರೆ ನಮ್ಮ ಖಾಸಗಿ ವಿದ್ಯಾಸಂಸ್ಥೆಗಳು. ಅದಲ್ಲದೆ ಬೇರೆ ಬೇರೆ ರೀತಿಯಾದ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಆ ಮಕ್ಕಳನ್ನ ಆ ರೀತಿಯಾಗಿ ತಯಾರು ಮಾಡಿ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಬಹಳ ದೊಡ್ಡದಿದೆ. ಅದಕ್ಕೆ ನಾನು ಯಾವತ್ತೂ ಹೇಳ್ತೇನೆ, ಇವತ್ತು ಖಾಸಗಿ ಶಾಲೆಗಳ ಒಂದು ಕೊಡುಗೆ ಸಮಾಜಕ್ಕೆ ಬಹಳಷ್ಟು ಇದೆ. ಒಳ್ಳೆಯ ವಿದ್ಯಾರ್ಥಿಗಳನ್ನ ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡುವಲ್ಲಿ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಗಳ ಏನು ವ್ಯವಸ್ಥೆ ಇದೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯವರು ಅವಾಗ ಹೇಳ್ತಿದ್ರು, ನಮ್ಮ ಕಮಿಟಿಯನ್ನ ಬದಲು ಮಾಡಬೇಕು, ನಾವು ಒಟ್ಟಾಗಿ ಹೊಸ ಕಮಿಟಿ ರಚನೆ ಆಗಬೇಕು, ಆ ರೀತಿ ಅಂತೇಳಿ. ಹಾಗೆ ಅವರ ಒಂದು ಹೇಳಿಕೆಯ ಪ್ರಕಾರ ಕಳೆದ ಬಾರಿ ಇದೇ ಹಾಲ್ ಅಲ್ಲಿ ಮೀಟಿಂಗ್ ನಡೆದಾಗ ನಮ್ಮನ್ನ ಈ ಒಂದು ಒಕ್ಕೂಟಕ್ಕೆ ಅಧ್ಯಕ್ಷರನ್ನಾಗಿ ಮತ್ತು ಹಲವಾರು ಜನ ನಮ್ಮ ಪ್ರಮುಖರನ್ನ ಪದಾಧಿಕಾರನ್ನಾಗಿ ಮಾಡಿ ಇವತ್ತು ಅದರ ಒಂದು ಪದಾಗ್ರಹಣವನ್ನ ಮಾಡಬೇಕು ಅಂತೇಳಿ ನಾವು ಅಂದಾಜು ಮಾಡಿ ಇವತ್ತು ನಾವು ಈ ಪದಾಗ್ರಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನ ತೊಡಗಿಸಿಕೊಂಡಿದ್ದೇವೆ. ಅವತ್ತು ಬಹಳ ಮುಖ್ಯವಾಗಿ ಒಂದು ಮಾತನ್ನು ನಾನು ಹೇಳ್ಬೇಕು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಅಧಿಕಾರಿಗಳು ನಮ್ಮ ಶಾಲೆಗೆ ಬರ್ತಾರೆ ಅಂದ್ರೆ ನಮಗೆ ಹೆದರಿಕೆ. ಬಂದು ನಮ್ಮ ಪುಸ್ತಕಗಳನ್ನ, ಮಕ್ಕಳ ಬ್ಯಾಗ್ ಅನ್ನ ಚೆಕ್ ಮಾಡುದು, ಇಂಗ್ಲಿಷ್ ಪುಸ್ತಕ ಉಂಟಾ ಅಂತ. ಅದಕ್ಕೆ ನಾನು ಇಂಗ್ಲಿಷ್ ಎಂಬ ಪದವನ್ನು ಉಪಯೋಗ ಮಾಡಿದೆ. ಆದ್ರೆ ಆವತ್ತು ನಾವು ಸುಪ್ರೀಂ ಕೋರ್ಟ್ ತನಕ ಹೋಗಿ ನಮ್ಮ ಒಕ್ಕೂಟದಿಂದ 112 ಶಾಲೆಗಳಿಗೆ ಆಂಗ್ಲ ಮಾಧ್ಯಮ ಶಾಲೆಯ ಪರ್ಮಿಷನ್ ಅನುಮತಿಯನ್ನು ಕೂಡ ನಾವು ನ್ಯಾಯಾಲಯದ ಮುಖಾಂತರ ಪಡೆದು ನಮ್ಮ ಒಕ್ಕೂಟದ ಮೂಲಕ ಕೊಟ್ಟಂತ ದಾಖಲೆಗಳು ಕೂಡ ನಮ್ಮಲ್ಲಿದೆ. ಆದ್ರೆ ಈಗ ಸರ್ಕಾರವೇ ಆಂಗ್ಲ ಮಾಧ್ಯಮವನ್ನ ಪ್ರಾರಂಭ ಮಾಡಿದೆ. ಇದು ವಾಸ್ತವಿಕ. ಯಾಕೆಂದ್ರೆ ಈಗಿನ ಈ ಸ್ಪರ್ಧಾತ್ಮಕ ವ್ಯವಸ್ಥೆಯಲ್ಲಿ ನಮಗೆ ವ್ಯಾವಹಾರಿಕವಾಗಿ ನಾವೆಲ್ಲರೂ ಕೂಡ ಕನ್ನಡ ನಾಡಿನ, ಈ ತುಳು ನಾಡಿನ ನಾವೆಲ್ಲರೂ ಕೂಡ ಪ್ರಜ್ಞಾವಂತ ನಾವು ಈ ಮಕ್ಕಳು ಆದ್ರೂ ಕೂಡ ನಮಗೆ ಆಂಗ್ಲ ಭಾಷೆ ಅನಿವಾರ್ಯ. ಯಾಕೆ ಅಂತ ಹೇಳಿದ್ರೆ, ಇವತ್ತು ವ್ಯವಹಾರ ಮಾಡದಿದ್ರೆ ಅದು ಬೇರೆ ಬೇರೆ ವ್ಯವಸ್ಥೆಗೆ ಆಂಗ್ಲ ಭಾಷೆ ಬಹಳ ಮುಖ್ಯ. ಆದ್ರೆ
ನಾನು ಬೆಂಗಳೂರಿನ ಒಂದು ಕಡೆ ಸಭೆ ಆದಾಗ ನಾನು ಹೇಳಿದೆ, ಸರ್ ನಾವು ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು, ಅವಾಗ ಬಸವರಾಜ ಹೊರಟ್ಟಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು, ಮಹಮ್ಮದ್ ಬೇರಿ ಅವರು, BA ಮೊಯ್ದೀನ್ ರವರು, ನಾವೆಲ್ಲ ಒಂದು ತಂಡ ಒಂದು 10-20 ಜನ ನಾವು ಬೆಂಗಳೂರಿಗೆ ಹೋದಾಗ ಅವಾಗ ಎಜುಕೇಶನ್ ಮಿನಿಸ್ಟರ್ ಹತ್ರ ಹೇಳಿದ್ದೆ, ಯಾವ ರೀತಿ ಅಂತ ಹೇಳಿದ್ರೆ, ಸರ್ ನಾವು ಆಂಗ್ಲ ಮಾಧ್ಯಮ ಶಿಕ್ಷಣ ಪರ್ಮಿಷನ್ ನಮಗೆ ಕೊಡಿ, ನಾವು ಫಸ್ಟ್ ಟೈಮ್ ಕನ್ನಡ ಮಾಡ್ತೀವಿ ಅಂತ. ಪ್ರಥಮ ಭಾಷೆ ನಾವು ಕನ್ನಡ ಮಾಡ್ತೀವಿ. ಈಗ ಆಂಗ್ಲ ಮಾಧ್ಯಮದಲ್ಲಿ ಸಾಮಾನ್ಯವಾಗಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುವಂತದ್ದು. ಆ ರೀತಿಯಾಗಿ ನಾವೆಲ್ಲ ಒಟ್ಟು ಒಂದು ಆಂಗ್ಲ ಭಾಷೆಯ ಶಿಕ್ಷಣ ಬೇಕು ಅಂತೇಳಿ ಹೋರಾಟ ಮಾಡಿ ಈಗ ಸರ್ಕಾರವೇ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಅಲ್ಲಲ್ಲಿ ಪಬ್ಲಿಕ್ ಸ್ಕೂಲ್ ಅಂತೇಳಿ ಮಾಡಿಕೊಂಡು LKG ಪ್ರಾರಂಭ ಮಾಡಿದ್ರೆ ಒಳ್ಳೆಯ ಬೆಳವಣಿಗೆ. ಒಟ್ಟಿನಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂಘಟನಾತ್ಮಕವಾಗಿ ಈ ಒಂದು ಒಕ್ಕೂಟವನ್ನ ಬಲಿಷ್ಠ ಮಾಡಬೇಕಾಗ್ತದೆ. ನಮಗೆ ಸರ್ಕಾರದ ಯಾವುದೇ ರೀತಿಯಾದ ಅದು ಅನುದಾನ ಆಗಲಿ ಇನ್ನಿತರ ಯಾವುದೇ ರೀತಿಯಾದ ವ್ಯವಸ್ಥೆ ನಮಗೆ ಸರ್ಕಾರದಿಂದ ಇಲ್ಲ. ನಮ್ಮದೆಲ್ಲ ಒಂದು ರೀತಿಯಾದ ಬಜೆಟೆಡ್ ಮಾದರಿಯ ಶಾಲೆಗಳು. ಆಗ್ಲೇ ಕನ್ಯಾನವರು ಹೇಳಿದ್ರು, ಆ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಈಗ ನನ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆಯಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆ, ನನ್ನ ತಾಯಿ ಹೆಸರಿನ ಮಾಡಿದ ವಿದ್ಯಾಸಂಸ್ಥೆ ಇದೆ. LKG 10,000 ಫೀಸ್ ನಾವು ತೆಗೆದುಕೊಳ್ಳುವಂಥದ್ದು, UKG 12,500 ಫೀಸ್ ತೆಗೆದುಕೊಳ್ಳುವಂಥದ್ದು. ಈ ರೀತಿಯಾದ ಶುಲ್ಕವನ್ನು ವಿಧಿಸಿ ಅಲ್ಲಿ 40-41 ಜನ ಸ್ಟಾಫ್ಗಳನ್ನು ಟೀಚರ್ಸ್ಗಳನ್ನು ಇಟ್ಟು ಅವರಿಗೆ ಕೂಡ ಉದ್ಯೋಗವನ್ನು ಕೊಡುವುದರ ಮೂಲಕ ನಾನು ಆಗ ಹೇಳಿದಂತೆ ಬಹಳಷ್ಟು ಖಾಸಗಿ ಶಾಲೆ ಅಂತ ಹೇಳಿದ್ರೆ ಎಷ್ಟು ಅಧ್ಯಾಪಕರಿದ್ದಾರೆ, ಎಷ್ಟು ಶಿಕ್ಷಕೇತರ ವರ್ಗದವರಿದ್ದಾರೆ, ಎಲ್ಲರಿಗೂ ಕೂಡ ಒಂದು ಉದ್ಯೋಗವನ್ನು ಕೊಟ್ಟಂತ ವ್ಯವಸ್ಥೆ ಕೂಡ ನಮ್ಮ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಯಿಂದ ಆಗಿದೆ. ಒಟ್ಟಿನಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಸರ್ಕಾರದಿಂದ ಬೇರೆ ಬೇರೆ, ಇವತ್ತು ಸರ್ಕಾರ ಶಿಕ್ಷಣ ಇಲಾಖೆ ಯಾವ ರೀತಿ ಅಂತ ಹೇಳಿದ್ರೆ ಬೆಳಿಗ್ಗೆ ಫೋನ್ ಮಾಡಿ ಸಂಜೆವರೆಗೆ ನಿಮ್ಮ ದಾಖಲೆಯನ್ನು ಕೊಡಬೇಕು ಅಂತ. ನಾನು ಬಹಳಷ್ಟು ಬಾರಿ DDPIಗೆ ಮಾಧ್ಯಮ ಮಿತ್ರರು ನೀವು ಹೇಳಿದ್ದೀರಿ, ನಾನು DDPIಗೆ ಹೇಳಿದ್ರೆ, ಏನ್ ಸರ್ ನಿಮ್ಮದೊಂದು ಸರ್ಕಾರಕ್ಕೆ ಇಲ್ವಾ, ನೀವು ಇವತ್ತು ಬೆಳಿಗ್ಗೆ ಕೊಟ್ಟರೆ ಸಾಯಂಕಾಲ ಕೊಡಿ ಅಂತ ಹೇಳಿ ನಮ್ಮದೇ ಮಿಷಿನ್ ಇದೆ ಅಲ್ಲಿ. ನಮ್ಮ ಕ್ಲರಿಕಲ್ಗಳಿಗೆ ಎಷ್ಟು ಕಷ್ಟ ಇದೆ. ಶಾಲಾ ಮಕ್ಕಳ ಪಟ್ಟಿ, ತರಗತಿವಾರ ಪಟ್ಟಿ ಅಥವಾ ಇನ್ನಿತರ ಕೇಳಿದಂತ ಎಲ್ಲ ಸರ್ಕಾರ ನಾವು ಆವಾಗ ಕೊಡ್ಬೇಕಾಗ್ತದೆ. ಅದಕ್ಕೆ ಬರತಕ್ಕಂಥ ದಿನಗಳಲ್ಲಿ ಅದಲ್ಲದೇನೆ ನಮ್ಮ ಮಾನ್ಯತೆ ಕೊಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಕಷ್ಟ, ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಎದುರಾಗ್ತದೆ. ಇವೆಲ್ಲವನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಈ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟವನ್ನ ಅತ್ಯಂತ ಬಲಿಷ್ಠಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ಹೊಸ ಒಂದು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಈಗ ಆಗಲಿಕ್ಕಿದೆ. ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿಕ್ಕೆ ಬಂದಿರತಕ್ಕಂಥವರು ನಮ್ಮ ಅವರ ಅತಿಥಿ ಪರಿಚಯವನ್ನ ನಮ್ಮ ಪಾಪ್ಯುಲರ್ ವಿದ್ಯಾಸಂಸ್ಥೆಯ ನಮ್ಮ ಗೋಪಿನಾಥ್ ಹೆಗ್ಡೆ ಅವರು ನೀಡಲಿಕ್ಕಿದ್ದಾರೆ. ಅತಿಥಿ ಪರಿಚಯಗಾರನ ರೊಟೇರಿಯನ್ ರಾಜೇಂದ್ರ ಕಲ್ಬಾವಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ. ಅತ್ಯಂತ ಕ್ರಿಯಾಶೀಲವಾದ, ಸಾಮಾಜಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂತ, ಈಗ ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ವ್ಯಕ್ತಿ ಪರಿಚಯವನ್ನು ನಾವು ಮುಂದಕ್ಕೆ ಹೇಳಲಿಕ್ಕಿದ್ದೇವೆ. ಅವರನ್ನ ಸಾಂಪ್ರದಾಯಿಕ ನಾನು ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ಹಿರಿಯರು ಈ ಒಂದು ಒಕ್ಕೂಟದಲ್ಲಿ ಬಹಳಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಕೆಲಸ ಕಾರ್ಯಗಳನ್ನ ಮಾಡಿ ನಮಗೆ ಸಂದರ್ಭಾನುಸಾರ ಮಾರ್ಗದರ್ಶನ ನೀಡುತ್ತಾ ಬಂದಿರುವಂತಹ ಪುತ್ತೂರಿನ ನರಿಮೊಗರು ನಮ್ಮ ಸಾನ್ನಿಧ್ಯ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಭಾಸ್ಕರ್ ಆಚಾರ್ಯರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೂಸಪ್ಪ ಬಿಬ್ಯಾರಿ ಜೋಕಟ್ಟೆ ನಮ್ಮ ಯಾವತ್ತೂ ಕೂಡ ಈ ಒಂದು ಒಕ್ಕೂಟದ ಪರವಾಗಿ ನಿಂತು ನಮ್ಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಸೂಚನೆಗಳನ್ನು ನೀಡುವವರು. ಅವರು ಕೂಡ ನಮ್ಮ ಉಪಾಧ್ಯಕ್ಷರಾಗಿ ಬಹಳಷ್ಟು ವರ್ಷ ಕೆಲಸ ಮಾಡಿದವರು. ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಲ್ಬನ್ ರಾಡ್ರಿಗಸ್ ಅವರು ನಮ್ಮ ದಂಡತೀರ್ಥ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ. ಅವರು ಕೂಡ ಬಹಳಷ್ಟು ಇಲ್ಲಿ ಮೀಟಿಂಗಿಗೆ ಬಂದಾಗ ಹಲವಾರು ನಮಗೆ ಸೂಕ್ತವಾದ ಸಲಹೆ ಸೂಚನೆಗಳನ್ನ ಕೊಟ್ಟು ಈ ಒಕ್ಕೂಟ ನಡೆಸಲಿಕ್ಕೆ ಬಹಳ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟವರು. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಈ ಕಡೆಯಿಂದ ನಮ್ಮ ಈಶ್ವರ ಪ್ರಸಾದ ಕನ್ಯಾನ ಸರಸ್ವತಿ ವಿದ್ಯಾಲಯದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಬರುವ ವರ್ಷದ ಇವತ್ತಿನಿಂದ ನಮ್ಮ ಜೊತೆ ಅವರು ಈ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೂಡ ಕೆಲಸವನ್ನ ಮಾಡಲಿಕ್ಕೆ ಇದ್ದಾರೆ. ಅದರ ಜೊತೆಗೆ ನಾನು ಒಂದು ಬಾರಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಲ್ಲಿ ಇರತಕ್ಕಂತ ಪದಾಧಿಕಾರಿಗಳ ಹೆಸರನ್ನ ನಾನು ಓದಿರುತ್ತೇನೆ. ಒಂದು ಬಾರಿ ನಿಮ್ಮ ಇರುವಿಕೆಯನ್ನ ನನಗೆ ತಿಳಿಸಬೇಕು. ಗೌರವಾಧ್ಯಕ್ಷರು ಪುತ್ತೂರಿನ ವಿದ್ಯಾರಶ್ಮಿ ವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಕೆ ಸೀತಾರಾಮಯ್ಯ ಸವಣೂರ್ ಅವರು, ಅಧ್ಯಕ್ಷರಾಗಿ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಉಪಾಧ್ಯಕ್ಷರಾಗಿ ಜೋಕಟ್ಟೆ ಅಂಜುಮನ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಧಾನ ಸಲಹೆಗಾರರಾದ ಮೂಸಪ್ಪ ಬಿಬ್ಯಾರಿ ಜೋಕಟ್ಟೆ,
ಅದೇ ರೀತಿ ಪುತ್ತೂರು ಉಪಾಧ್ಯಕ್ಷರುಗಳಾಗಿ ಪುತ್ತೂರು ನರಿಮಗೂರು ಸಂದೀಪನಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದ ಭಾಸ್ಕರ್ ಆಚಾರ್ಯರವರು, ಅದೇ ರೀತಿ ಕಾಪು ಪಡುಬೆಲ್ಲೆ ಶ್ರೀ ನಾರಾಯಣಗುರು ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಜಿನರಾಜ್ ಶ್ರೀ ಸಾಲ್ಯಾನ್ ರವರು, ಪುತ್ತೂರು ಸವಣೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಅಶ್ವಿನಿ ಶೆಟ್ಟಿ ಸವಣೂರ್ ಅವರು, ಕೊಂಚಾಡಿ ಸ್ಫೂರ್ತಿ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷೆಯಾದಂತ ಸಬಿತಾ ಎಸ್ ಪೂಜಾರಿ ಅವರು, ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಕನ್ಯಾನ ಶ್ರೀ ಸರಸ್ವತಿ ವಿದ್ಯಾಲಯದ ಅಧ್ಯಕ್ಷರಾದಂತ ಈಶ್ವರ ಪ್ರಸಾದ್ ಕನ್ಯಾನ, ಅದೇ ರೀತಿ ಕೋಶಾಧಿಕಾರಿಯಾಗಿ ಕಾಣಿಯೂರು ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದಂತ ಜಯಸೂರ್ಯ ರೈ ಮಾದೋಡಿ ಅವರು, ಜೊತೆ ಕಾರ್ಯದರ್ಶಿಯಾಗಿ ಮಳವೂರು ಬಜಿಪೆ ಪಾಪ್ಯುಲರ್ ಬನ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ಗೋಪಿನಾಥ್ ಹೆಗಡೆ ಅವರು, ನಮ್ಮ ಕಾರ್ಯಕಾರಿಣಿ ಸದಸ್ಯರಾಗಿ ಭಾಮಿ ನಾಗೇಂದ್ರನಾಥ್ ಶೆಣಾಯಿ ಅವರು, ನಮ್ಮ ಇವರು SBS ಟೆಂಪಲ್ ಸ್ಕೂಲ್ ಬಂಟ್ವಾಳ ಇದರ ಸಂಚಾಲಕರು, ಅದೇ ರೀತಿ ಶಾರದಾ ಗಣಪತಿ ವಿದ್ಯಾಮಂದಿರ ಪುಣ್ಯಕೋಟಿ ನಗರ ಕೈರಂಗಲ ಇದರ ಸಂಚಾಲಕರಾದಂತ GT ರಾಜಾರಾಮ್ ಭಟ್ ಅವರು, ನಮ್ಮ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ವಿದ್ಯಾಲಯದ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರು, ಅದೇ ರೀತಿ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾನಗರ ಪೇರಾಜ ಮಾಣಿ ಇದರ ಕಾರ್ಯದರ್ಶಿ ಮಹೇಶ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಬದ್ರಿ ಆಂಗ್ಲ ಮಾಧ್ಯಮ ಶಾಲೆ ಕೃಷ್ಣಾಪುರ ಇದರ ಸಂಚಾಲಕರಾದಂತ ನಜೀರ್ ಬಿಪಿ ಅವರು, ನಮ್ಮ ಕುಲಾಯಿ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದ ಆದರ್ಶ ಶೆಟ್ಟಿ ಅವರು, ನಮ್ಮ ಬೆಳ್ತಂಗಡಿ ಗೇರುಕಟ್ಟೆ ಮನ್ಸೂರ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ಐದರ್ ಮರ್ದಾಳರವರು, ನಮ್ಮ ತಾಲೂಕು ಸಂಚಾಲಕರಾಗಿ ಮಂಗಳೂರು ಸಂಚಾಲಕರಾಗಿ ಅತ್ತಾವರ ಮಧುಸೂದನ ಡಿ ಕುಸೆ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಮುರಳೀಧರ್ ರಾವ್ ಅವರು, ಉಳ್ಳಾಲ ಸಂಚಾಲಕರಾಗಿ ಸೋಮೇಶ್ವರ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದ ಸದಾಶಿವ ಉಳ್ಳಾಲ್ ಅವರು, ಬಂಟ್ವಾಳ SLNP ವಿದ್ಯಾಲಯ ಪಾಣೆಮಂಗಳೂರು ಇದರ ಕಾರ್ಯದರ್ಶಿಯ ನರೇಂದ್ರನಾಥ್ ಗುರುವ ಅವರು, ಮೂಡಬಿದ್ರೆ ಸಂಚಾಲಕರಾಗಿ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯ ಮೂಡಬಿದ್ರೆ ಅಧ್ಯಕ್ಷರ ನಾರಾಯಣ PM ರವರು, ನಮ್ಮ ಪುತ್ತೂರು ಸಂಚಾಲಕರಾಗಿ ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲಿನ ಸಂಚಾಲಕರಾದ ವಿಜಯ್ ಆರ್ವಿಲ್ ಸರ್ ಅವರು, ನಮ್ಮ ಬೆಳ್ತಂಗಡಿ ಸಂಚಾಲಕರಾಗಿ ಕುಂಭಶ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ನ ಮುಖ್ಯ ಕಾರ್ಯದರ್ಶಿ ಅಶ್ವಿತ್ ಕುಲಾಲ್ ಅವರು, ಸುಳ್ಯದ ಸಂಚಾಲಕರಾಗಿ ಗ್ರೀನ್ ಆಂಗ್ಲ ಮಾಧ್ಯಮ ಶಾಲೆಯ ನಿರ್ದೇಶಕರಾದಂತ KM ಮುಸ್ತಾಫರ್ ಅವರು, ಕಾಪು ಸಂಚಾಲಕರಾಗಿ SBS ಆಂಗ್ಲ ಮಾಧ್ಯಮ ಶಾಲೆ ಕಾಪು ಕಡಪಾಡಿ ಕಾಪು ಇದರ ಸಂಚಾಲಕರಾದ K ಸತ್ಯೇಂದ್ರ ಪೈ ಅವರು, ಕಾರ್ಕಳ ಸಂಚಾಲಕರಾಗಿ BM ಆಂಗ್ಲ ಮಾಧ್ಯಮ ಶಾಲೆಯ ನೀರೆ ಬೈಲೂರು ಕಾರ್ಕಳ ಇದರ ಸಂಚಾಲಕರಾದ ಸುಜಯ್ ಕೆತ್ತನ್ನ ಅವರು, ಫೆಬ್ರಿಯ ಸಂಚಾಲಕರು ನಾಗರಿಕಷ್ಟೇ, ಉಡುಪಿಯ ಸಂಚಾಲಕರಾಗಿ ನಮ್ಮ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದಂತ ಹಳೆಯೂರು ದಿನೇಶ್ ಕಿಣಿ ಅವರು, ಬ್ರಹ್ಮಾವರದ ಸಂಚಾಲಕರನ್ನು ಇನ್ನು ನಾವು ಮಾಡ್ಬೇಕಷ್ಟೇ, ಕುಂದಾಪುರ ಸಂಚಾಲಕರು ಕೂಡ ಇನ್ನು ಆಗ್ಬೇಕಷ್ಟೇ, ಬೈಂದೂರಿನ ಸಂಚಾಲಕರು ಇವತ್ತು ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ, ನನಗೆ ಫೋನ್ ಮಾಡಿ. ಸಾಂದೀಪನಿ ಆಂಗ್ಲ ಮಾಧ್ಯಮ ಶಾಲೆಯ ನಾಗೂರು ಬೈಂದೂರಿನ ಅಧ್ಯಕ್ಷರಾದ ಸಂಜೀತ್ ಪ್ರಕಾಶ್ ರಾವ್ ಅವರು, ಇಷ್ಟು ಜನ ನಮ್ಮ ಪದಾಧಿಕಾರಿಗಳಾಗಿ ಇವತ್ತು ಪದಗ್ರಹಣಗೊಳ್ಳಲಿಕ್ಕಿದ್ದಾರೆ. ಪದಗ್ರಹಣ ಕಾರ್ಯಕ್ರಮವನ್ನ ನಮ್ಮ ಮುಖ್ಯ ಅತಿಥಿಗಳು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಒಟ್ಟಿನಲ್ಲಿ ಬಂದಂತ ಎಲ್ಲ ನಮ್ಮ ಉಡುಪಿ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಇನ್ನಷ್ಟು ಜನ ಬರ್ಲಿಕ್ಕಿದ್ದಾರೆ, ಒಂದು ಸೇರ್ಲಿಕ್ಕಿದ್ದಾರೆ. ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆರ್ಥಿಕವಾದ ಸ್ವಾಗತವನ್ನ ಕೋರುತ್ತಾ, ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಈ ಸಂಘಟನೆ ಇನ್ನಷ್ಟು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾರೆ. ನಾನು ಸ್ವಾಗತ ಮತ್ತು ನಿಲ್ಲಿಸ್ತೀನಿ. Veteran Rajendra Khalbari is Bachelor of Engineering in Civil from MIT Manipal in 1988, and later he had the MTech degree from NITK Surathkal. He has been trained at Hurkot, Delhi, Asra, Indian Institute of Science at Bangalore, in Lowry Baker Homes, Bamboo House at IIT Delhi, rainwater harvesting from KSCESD, biodigester technique, C&D waste recycling and other green building techniques. He is also serving as the Executive Director of DK Nirmiti Kendra NITK Surathkal. He is expert in alternative and innovative building techniques, water conservation, water recycling. He has trained thousands of students, supported and guided them in their project works,
and executed rainwater harvesting projects and constructed government buildings and individual residences using these green techniques. Rajendra Kalbavi is an advisory team member on water conservation for Yenagoya University, staff advisory board for Civil Department of MIT, quality certifying agency for MRPR. He is the past chairman of ACCEI Mangalore, during which the center won the Best Center Award runners-up for the first time. He is the TV host for live programs for debate and interviews, audition drama artist of Akashvani, given expert talks in All India Radio, television, seminars, a YouTuber with an exclusive channel on water conservation called Water is Life, Rajendra Kalbavi. He is a Master of Ceremony of repute in Kannada and English. He presented papers in national and international seminars on alternative techniques, C&D, waste and rainwater harvesting, including in Kagoshima and Kumamoto University, Japan. His articles are published in newspapers, magazines and technical journals. He is the past president of Rotary Club of Mangalore Central, the past president of Rotary Club of Mangalore, and he is also served as the assistant governor of Zone 2 and Kendra Builders Association Mangalore. He is awarded with the Young Engineer Award by IEI Mangalore, project that Rock on Rainwater Harvesting by Rotary Eminent Engineering Award by IEI Mangalore, KVG College of Engineering Sulya, ACCEI at Foundation Day 2023 at Nagpur. He also won ACCEI Mangalore Ultratech Award for well-built residential building for 2 times. He is the governing council member of ACCEI for 3 times and currently the Secretary General of ACCEI headquarters. He is truly a multifaceted personality. We are lucky to have him on this occasion. So once again I heartily welcome you, sir. ಅಧ್ಯಕ್ಷರಾಗಿ ಕಾರ್ಯವನ್ನು ವಹಿಸಿಕೊಂಡಿರುವ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಇತರ ಎಲ್ಲ ಪದಾಧಿಕಾರಿಗಳೇ, ಮಾನ್ಯರೇ, ಮಹಿಳೆಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಆಂಗ್ಲ ಮಾಧ್ಯಮ ಶಾಲೆಗಳ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳ ಎಲ್ಲ ಶಾಲೆಗಳ ಆಡಳಿತ ಮಂಡಳಿಯ ಸಭೆಯ ಈ ಒಂದು ಒಕ್ಕೂಟ ಬಹಳ ಸಂತೋಷದ ವಿಚಾರ. ನನಗೆ ಗೊತ್ತುಂಟೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಅಶೋಕ ಆಂಗ್ಲ ಮಾಧ್ಯಮ ಶಾಲೆ, ಇದರಲ್ಲಿ ಕಮಿಟಿಯಲ್ಲಿ ನಾನು ಕೂಡ ಇದ್ದೇನೆ. ಶಾಲೆ ನಡೆಸೋದು ಎಷ್ಟು ಕಷ್ಟ ಈಗಿನ ಒಂದು ಪರಿಸ್ಥಿತಿಯಲ್ಲಿ. ಅಫ್ಕೋರ್ಸ್ ಕೆಲವು ನಿರ್ದಿಷ್ಟ ಸ್ಥಳದಲ್ಲಿ ತುಂಬಾ ವರ್ಷಗಳಿಂದ ಬೆಳೆದು ಬಂದಂತಹ ಶಾಲೆಗಳಿಗೆ ಬಹಳ ಸುಲಭ. ಆದರೆ ಹೊಸದಾಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಇನ್ನೊಂದು ಶಾಲೆ ಶುರುವಾಗ್ತಾ ಇದೆ. ಇನ್ನೊಂದು ದೊಡ್ಡ ವ್ಯಕ್ತಿ ಒಂದು ಅದು ನಗರ ಪ್ರದೇಶದಲ್ಲಿ ಒಂದು ಶಾಲೆಯನ್ನ ಶುರು ಮಾಡಿದಾಗ ಬಡ ಮಕ್ಕಳಿಗೆ ಆಂಗ್ಲ ಮಾಧ್ಯಮವನ್ನು ಕಲಿಸಿಕೊಡ್ಬೇಕೆಂಬ ಧ್ಯೇಯವನ್ನು ಇಟ್ಟುಕೊಂಡು ಒಂದು ಶಾಲೆಯನ್ನ ನಡೆಸಬೇಕು.
ಅಲ್ಲಿಯ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಫೀಸ್ ಕೊಡಬೇಕು, ಟೀಚರ್ಗಳ ಸಂಬಳ, ಅಲ್ಲಿರುವ ಆಗು ಹೋಗುಗಳು, ಕಾರ್ಯಕ್ರಮ, ಅಯ್ಯೋ ದೇವರೇ, ಅದರ ಜವಾಬ್ದಾರಿ ವಹಿಸಿಕೊಂಡವರಿಗೆ ಗೊತ್ತು ಅದರ ಭಾರ ಎಷ್ಟಿದೆ ಅಂತ. ನಮಗೂ ಅದರ ಸ್ವಲ್ಪ ಭಾರ ಗೊತ್ತಾಗ್ತಾ ಇದೆ. ಆದ್ರೆ ಅದರ ಮಧ್ಯದಲ್ಲಿ ಕೂಡ ಒಂದು ಏನಾಗಲಿ ಎಜುಕೇಶನ್ ಎಲ್ಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಹ ಮುಂದೋಗ್ತಾ ಇದ್ದೇವೆ. ನೀವು ಕೂಡ ಅದೇ ದಾರಿಯಲ್ಲಿ ಇದ್ದೀರಿ ಅಂತ ನನ್ನ ಭಾವನೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಾಗ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧವಯ್ಯ ಅಂತ ನನಗೆ ಅನಿಸ್ತು. ನಾನು ಮುಖ್ಯವಾಗಿ ಒಬ್ಬ ಇಂಜಿನಿಯರ್, ನಾನು ಆಡಳಿತದಲ್ಲಿ ಅಂದ್ರೆ ಮೇಲಿಂದ ನೋಡ್ಕೊಂಡಂತ ವ್ಯವಸ್ಥೆ ಅಲ್ಲ, ಒಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಒಂದು ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ. ಶಾಲೆಗಳ ಒಂದು ಯಾಕೆ ಕರೆಯಲ್ಪಟ್ಟು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ರವೀಂದ್ರ ಶೆಟ್ಟಿ ಅವರ ಪ್ರೀತಿ, ವಿಶ್ವಾಸ, ಗೆಳೆತನಕ್ಕೆ ಮರ್ಯಾದೆ ಕೊಟ್ಟು ನನಗೆ ಅವಕಾಶ ಸಿಕ್ಕಿದಾಗ ಯಾಕೆ ಬರಬಾರ್ದು ಅಂತ ಅನಿಸ್ತು. ಅದು ಹೇಗಂತ ಹೇಳಿದ್ರೆ, ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ ಎಂಬ ಮಾತಿನಂತೆ ನೀವೆಲ್ಲ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನು ನಡೆಸಿಕೊಂಡು ಬಂದವರು, ಮಕ್ಕಳಿಗೆ ವಿದ್ಯೆಯನ್ನು ಹೇಳುವಂತಹ ಒಂದು ದೊಡ್ಡ ಒಂದು ಒಳ್ಳೆ ಒಂದು ಉದ್ಯೋಗ, ಒಂದು ಪ್ರವೃತ್ತಿಯಲ್ಲಿ ಇರುವವರು. ಅವರ ಮಧ್ಯದಲ್ಲಿ ನಾನೊಬ್ಬ ಒಂದು ದಾರದಂತೆ, ನನಗೆ ಇಲ್ಲಿ ನಿಮ್ಮಷ್ಟು ಎತ್ತರಕ್ಕೆ ಏಳುವಷ್ಟು ಅವಕಾಶ ಇಲ್ಲ, ಆದರೂ ನಿಮ್ಮನ್ನು ಸೇರಿಸಿಕೊಂಡು ನನಗೊಂದು ದಾರದ ರೀತಿಯಲ್ಲಿ ನನಗೆ ವೇದಿಕೆಯಲ್ಲಿ ಕುಳ್ಳಿರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಮೊದಲಾಗಿ ನಿಮಗೂ ರವೀಂದ್ರ ಶೆಟ್ಟಿ ಅವರಿಗೂ ನಾನು ಮೊದಲಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಶಾಲೆಗಳು ಅಂತ ಹೇಳುವಾಗ ಕೆಲವಷ್ಟು ಶಾಲೆಗಳಿಗೆ ನನಗೆ ಭೇಟಿಯಾಗಲಿಕ್ಕೆ ಅವಕಾಶ ಇದೆ. ಎಸ್ಪೆಷಲಿ PU ಕಾಲೇಜಸ್ ಮತ್ತು ಡಿಗ್ರಿ ಕಾಲೇಜ್, PU ಮತ್ತು ಹೈಸ್ಕೂಲ್ ಒಟ್ಟಿಗಿರುವಂತಹ ಶಾಲೆಗಳಿಗೆ ಮಳೆ ನೀರಿನ ಕೊಯ್ಲು ಮಾಡಿದ್ದಾರೆ ಅಂತ ಆದ್ರೆ ಅದಕ್ಕೆ ಮಳೆ ನೀರಿನ ಕೊಯ್ಲಕ್ಕೆ ಅದು ಅವರಿಗೆ ಅಕ್ರೆಡಿಟೇಷನ್ ಸಿಗಲಿಕ್ಕೆ, ಮಾನ್ಯತೆ ಸಿಗಲಿಕ್ಕೆ ಒಂದು ಸರ್ಟಿಫಿಕೇಶನ್ ಬೇಕಾಗಿತ್ತು. ಈ ನೀರಿನ ಸಂಬಂಧಪಟ್ಟಂತ ಯಾವುದೇ ವಿಚಾರ ಇರಲಿ, ಅದು ನೀವು ಮಳೆ ನೀರು ಕೊಯ್ಲು ಅಳವಡಿಸಲಿಕ್ಕೆ ಇರ್ಬೋದು ಅಥವಾ ಆ ಮಳೆ ನೀರು ಕೊಯ್ಲು ಅಳವಡಿಸಿದ್ದಕ್ಕೆ ಇರುವಂತಹ ಒಂದು ಸರ್ಟಿಫಿಕೇಶನ್ ಕೂಡ ಇರ್ಬೋದು. ಏನು ನಾನು ಸರ್ಟಿಫಿಕೇಟ್, ಪ್ರಮಾಣ ಪತ್ರ ಅದನ್ನು ನೀಡಬೇಕಂತ ಇರ್ಬೋದು. ಅದಕ್ಕೂ ಕೂಡ ನಾವು ಯಾವುದೇ ಫೀಸನ್ನು ನಾನು ತಗೊಳ್ಳೋದಿಲ್ಲ. ನಮ್ಮದು ಜಲ ಸಂರಕ್ಷಣೆ ಮತ್ತು ಜಲದ ಒಂದು ಅಭಿವೃದ್ಧಿಗಾಗಿ, ಜಲ ಸಂರಕ್ಷಣೆಯಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಯಾವುದೇ ಕಾರ್ಯಕ್ರಮಗಳಿಂದ ನಾನು ಅದಕ್ಕೆ ಮುಕ್ತವಾಗಿ ಬಂದು ಮಾಹಿತಿಯನ್ನು ನೀಡಿ ಹಂಚಿಕೊಂಡು ಇರುವಂತಹ ವ್ಯಕ್ತಿ. ಹಾಗೆ ನಾನು ಹಲವಾರು ಶಾಲೆಗಳಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿತ್ತು. ತುಂಬ ಶಾಲೆಗಳಲ್ಲಿ ಬಹಳ ಚೆನ್ನಾಗಿ ಮಳೆ ನೀರಿನ ಜಲ ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಲ್ಲಿ ಇಷ್ಟು ಜಲ ಸಂರಕ್ಷಣೆ ಮಾಡಿದರೂ ಆ ಶಾಲೆಯ ಮಕ್ಕಳಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆ ಅಂತ ನಾನು ಆಲೋಚನೆ ಮಾಡಿದಾಗ, ಈ ನಾವು ಹೊರಗಿನ ಪ್ರಪಂಚವನ್ನೇ ನೋಡಿರಲಿ, ಎಲ್ಲಿ ಕೂಡ ನಾವು ನೀರನ್ನ ಒಂದು, ನಮ್ಮಲ್ಲಿ ಒಂದು ಸಣ್ಣ ಜೋಕ್ ಇದೆ. ನಾವು ನೀರು ಕುಡಿಯುವಾಗ ಅದಕ್ಕೆ ಒಂದು ಸೊಳ್ಳೆ ಬಿದ್ದರೆ ಅಥವಾ ನೊಣ ಬಿದ್ದರೆ ಏನ್ ಮಾಡ್ತೇವೆ? ನೀರನ್ನ ಚೆಲ್ತೇವೆ. ಅದೇ ತುಪ್ಪ ಸೇವಿಸುವಾಗ ಅದಕ್ಕೆ ನೊಣ ಬಿದ್ದರೆ ಏನು ಮಾಡ್ತೇವೆ? ನೊಣವನ್ನು ಬಿಸಾಡಿ ತುಪ್ಪವನ್ನು ಉಪಯೋಗಿಸ್ತೇವೆ. ಹಾಗೆ ನಾವು ನೀರನ್ನ ಚಿಕ್ಕಂದಿನ ನಮಗೆ ಚೆಲ್ಲಿಕ್ಕೆ ಹೇಳಿ ಕೊಟ್ಟು ನಮ್ಮ ರಾಜ್ಯದಲ್ಲಿ ಬರ ಬಂದಿದೆ ಅಂತ ನಾನು ನವೀನ್ ಬಿ ಪಟೇಲ್ ಅವರ ಒಂದು ನಾಟಕದಲ್ಲಿ ನಾನು ನೋಡಿದ್ದೆ. ಎಲ್ಲರೂ ನಗಾಡಿದ್ರು, ಆದ್ರೆ ನನಗೆ ಅದರಲ್ಲಿ ಒಂದು ಪಾಠ ಕಲಿತೆ. ಹೌದಲ್ಲ, ನಾವು ನೀರನ್ನ ಚೆಲ್ಲಿಕ್ಕೆ ಹೇಳ್ತೇವೆ, ಆದರೆ ತುಪ್ಪವನ್ನ ಯಾವತ್ತೂ ನಾವು ಚೆಲ್ಲಿಕ್ಕೆ ಹೇಳುವುದಿಲ್ಲ. ಆ ನೀರನ್ನ ಚೆಲ್ಲುವ ಬದಲು ಅದನ್ನು ಮರುಬಳಿಸುವ, ಅದಕ್ಕೊಂದು ಗಿಡಕ್ಕೆ ಹಾಕು ಅಥವಾ ಅದರಿಂದ ಪಾತ್ರೆಯನ್ನು ತೊಳಿ ಅಥವಾ ಮರುಬಳಿಸುವಂತ ಪ್ರವೃತ್ತಿ ನಮ್ಮಲ್ಲಿ ಬೆಳೆಯಲಿಲ್ಲ. ಅದು ಶಾಲೆಯಿಂದ ಆಗಬೇಕು. ಮಕ್ಕಳಿಗೆ ನೀವು ಮಳೆ ನೀರು ಕೊಯ್ಲಿನ ಘಟಕ ಮಾಡಿದಿರಿ, ಅದು ಮಳೆ ನೀರು ಕೊಯ್ಲು ಘಟಕ ಇದೆ ಅನ್ನೋದನ್ನು ಮಕ್ಕಳಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಶಾಲೆಯವರಿಗೆ ಇಲ್ಲಿ ಹೋದಾಗ ನಾನು ಹೇಳ್ತೇನೆ, ಅದಕ್ಕೊಂದು ದೊಡ್ಡ ಬೋರ್ಡ್ ಹಾಕಿ ನಮ್ಮ ಶಾಲೆಯಲ್ಲಿ ಮಳೆ ನೀರು ಕೊಯ್ಲು ಅಳವಡಿಸಲಾಗಿದೆ ಅಂತ. ಮಳೆ ನೀರು ಕೊಯ್ಲು ಇಲ್ಲಿ ಅಳವಡಿಸಿದೆ ಅಂತ ಅದರಲ್ಲಿ ತಿಳಿಸಿ. ಆ ಮಳೆ ನೀರು ಕೊಯ್ಲು ಅಂದ್ರೆ ಏನು ಅಂತ ಅದರಲ್ಲಿ ತಿಳಿಸಿ. ಇದು ಮಳೆ ನೀರು ಬರುವಂತಹ ಜಾಗ, ಆ ಬಂದ ನೀರು ಅದನ್ನ ಇಲ್ಲಿ ನಾವು ಶೋಧೀಕರಿಸ್ತೇವೆ, ಶುದ್ಧ ಮಾಡ್ತೇವೆ. ಮಳೆ ನೀರನ್ನು ಶೋಧೀಕರಿಸಿ ಅದನ್ನ ಬಾವಿಗೆ ಬಿಡ್ತೇವೆ, ಟಾಂಕಿಗೆ ಬಿಡ್ತೇವೆ ಅನ್ನೋದನ್ನ ನೀವು ಅಲ್ಲಿ ಹೇಳಿ ದೊಡ್ಡದಾಗಿ ಬೋರ್ಡ್ ಹಾಕಿ. ಆಗ ಆಚೀಚೆ ಹೋಗುವ ಮಕ್ಕಳು ಕೂಡ ಅದನ್ನು ನೋಡಿದ್ರೆ, ನಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ, ಮಳೆ ನೀರನ್ನು ಕೊಯ್ಲನ್ನು ಮಾಡಿದ್ದಾರೆ, ಜಲ ಸಂರಕ್ಷಣೆ ಮಾಡಬೇಕು ಅನ್ನೋ ಪ್ರವೃತ್ತಿ ಬೆಳೀತದೆ.
ಹೇಗೆ ನಾವು ಸ್ವಚ್ಛವಾಗಿರಬೇಕು, ಶುದ್ಧವಾಗಿರಬೇಕು, ನಮ್ಮ ಪರಿಸರವನ್ನು ಶುದ್ಧವಾಗಿರಬೇಕು ಅಂತ ನಾವು ಮಕ್ಕಳಿಗೆ ಹೇಳ್ತೇವೋ ಅದು ಹೇಳಿ 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 ಈಗ ಸಣ್ಣ ಅಂಗನವಾಡಿ ಮಗು ಕೂಡ ನಮ್ಮ ಕೈಯಲ್ಲಿ ಒಂದು ಕಸ ಇದ್ರೆ ಡಸ್ಟ್ಬಿನ್ ಇಲ್ಲಿದೆ ಅಂತ ಕೇಳುವಷ್ಟು ಮಟ್ಟಿಗೆ ನಾವು ಎಜುಕೇಶನ್ ಕೊಟ್ಟಿದ್ದೇವೆ. ಅದು ನಮ್ಮ ಒಂದು ಹೆಮ್ಮೆಯ ವಿಚಾರ. ಅದೇ ರೀತಿ ಈ ಜಲ ಸಂರಕ್ಷಣೆ ಬಗ್ಗೆ ನಾವು ಮಾಹಿತಿಯನ್ನು ಮಕ್ಕಳಿಗೆ ಕೊಡದೇ ಇದ್ದೇವೆ. ಮತ್ತೆ ಮುಂದೆ ಬರುವಾಗ ಆ ಜಲ ಸಂರಕ್ಷಣೆ ಬಗ್ಗೆ ಯಾವುದೇ ರೀತಿಯ ಅವರು ಜಾಗೃತಿಯನ್ನು ಮಾಡುವುದಿಲ್ಲ. ನೀವು ಈಗ ಟ್ಯಾಪ್ ತೊಳಿಲಿಕ್ಕೆ ಹೋಗುವಾಗ, ನೀವು ಕೈ ತೊಳೆಯುವಾಗ, ನೀವು ಊಟ ಮಾಡಿ ಕೈ ತೊಳೆಯಕ್ಕೆ ಹೋಗಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ. ನಾವೇನ್ ಮಾಡ್ತೇವೆ, ಟ್ಯಾಪ್ ಅನ್ನು ಆನ್ ಮಾಡ್ತೇವೆ, ಎಡ ಕೈಯಲ್ಲಿ ಟ್ಯಾಪ್ ಅನ್ನು ಆನ್ ಮಾಡ್ತೇವೆ, ಆಮೇಲೆ ಕೈ ತೊಳಿತೇವೆ, ಆಮೇಲೆ ಬಾಯಿ ತೊಳಿತೇವೆ, ಆಗ ಟ್ಯಾಪ್ ಆನೇ ಇರ್ತದೆ, ಇನ್ನೊಂದು ಕೈ ಫ್ರೀ ಇರ್ತದೆ, ಅದನ್ನು ಟ್ಯಾಪ್ ಅನ್ನು ಬಂದ್ ಮಾಡಬೇಕು ಅನ್ನೋ ಪ್ರವೃತ್ತಿ ನಮಗೆ ಬಂದಿರುವುದು. ಅಭ್ಯಾಸ ಇಲ್ಲ. ನಿಮ್ಮ ತಪ್ಪಂತ ನಾನು ಹೇಳುವುದಲ್ಲ, ನಮ್ಗೆ ಅಭ್ಯಾಸವೇ ಇಲ್ಲ. ಆ ಟ್ಯಾಪ್ ಅನ್ನು ಆನ್ ಮಾಡಿ ಗೊತ್ತಾಗನೆ ಕಡಿಗಡಿಗೆ ಬಂದ್ ಮಾಡಬೇಕು ಅನ್ನೋದನ್ನು ನಾವು ಮರ್ತೋಗ್ತೀವಿ. ಆಗ ಎಷ್ಟು ನೀರು ವೇಸ್ಟ್ ಆಗ್ತದೆ ಅನ್ನೋದನ್ನು ನಾವು ಮರ್ತೀವಿ. ಅದೇ ರೀತಿ ನಾವು ಪ್ರತಿದಿನ ಮನೆಯಲ್ಲಿ ನಾವು ಪ್ರತಿ ಸಾರಿ ಕೈ ತೊಳೆಯುವಾಗ, ಮುಖ ತೊಳೆಯುವಾಗ, ಬಾಯಿ ತೊಳೆಯುವಾಗ, ಹಲ್ಲುಚ್ಚುವಾಗ ನಾವು ಹೀಗೆ ಮಾಡ್ತಾ ಹೋದ್ರೆ ನೀರು ಸುಮ್ಮನೆ ತೋಡಿ ಹೋಗ್ತದೆ ವಿನಃ ಅದು ಉಪಯೋಗ ಆಗಲಿಲ್ಲ. ಆದ್ರೆ ಆ ನೀರನ್ನ ಸಮ್ ಟ್ಯಾಂಕಿಗೆ ಬರಲಿಕ್ಕೆ ಮಾಡಿ, ಕಾರ್ಪೊರೇಷನ್ಗೆ ದುಡ್ಡು ಕೊಟ್ಟು, ಸಮ್ ಟ್ಯಾಂಕಿಗೆ ಬಂದು, ಸಮ್ ಟ್ಯಾಂಕಿಂದ ಮೇಲೆ ಪಂಪ್ ಹಾಕ್ಲಿಕ್ಕೆ ಕರೆಂಟಿಗೆ ದುಡ್ಡು ಕೊಟ್ಟು, ಪಂಪ್ ಅದೆಲ್ಲ ಖರ್ಚು ಅದರಲ್ಲಿ ಇರ್ತದೆ, ಆ ಟ್ಯಾಂಕಿನಲ್ಲಿ ಇರ್ತದೆ. ಅಷ್ಟು ಖರ್ಚು ಮಾಡಿದ ನೀರನ್ನು ಧರ್ಮಕ್ಕೆ ನಾವು ತೋಡಿಗೆ ಬಿಡ್ತಾ ಇದ್ದೇವೆ. ಆ ಪ್ರವೃತ್ತಿಯನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಾದ್ರೆ ನಾವು ಶಾಲೆಯಿಂದ ಶುರು ಮಾಡಬೇಕು. ಶಾಲೆಯನ್ನು ಮಾತ್ರ ಮಾಡಿದರೆ ಆಗುದಿಲ್ಲ, ಹಿರಿಯರು ಫಾಲೋ ಮಾಡಬೇಕು. ಅಷ್ಟು ಮಾಡಿದಾಗ ಏನಾಗ್ತದೆ, ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಎಲ್ಲಿಯಾದರೂ ಮಳೆ ನೀರನ್ನು ಇದು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿ 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 ಪ್ರತಿಯೊಂದು ಶಾಲೆಯಲ್ಲಿ ಮಾಡಬೇಕು. ತುಂಬ ಶಾಲೆಗಳು ಮಾಡಲಿಲ್ಲ, ನಾವು ಒಪ್ಕೊಳ್ತೇವೆ. ಒಂದು ಶಾಲೆಯಲ್ಲಿ ಮಾಡಿ, ನಾವು ಆಡಳಿತ ಸಭೆ ನಾವು ಒಂದು ಶಾಲೆಯಲ್ಲಿ ಮಾಡಿ ಇಡೀ ಕಟ್ಟಡಕ್ಕೆ ಕೊಡಿ ಅಂತ ಕೇಳಿದವರು ಇದ್ದಾರೆ. ತಪ್ಪು ಅಂತ ಹೇಳೋದು, ಆದರೂ ಮಾಡಿದಾರಲ್ಲ ಅಂತ ನಾನು ಶಾಲೆಯ ಆಡಳಿತ ಮಂಡಳಿಯ ಕಟ್ಟಡ ಅಂತ ಹೇಳಿ ಕೊಡಬೇಕಾಗಿದೆ, ಸುಳ್ಳು ಹೇಳುವುದಿಲ್ಲ. ಆದರೆ ನಮ್ಮಲ್ಲಿ ಆ ಪ್ರವೃತ್ತಿ ಬೆಳಿಬೇಕು. ಅದು ನೀರು ಅಂತಲ್ಲ, ಜಲ, ವಾಯು ಮತ್ತು ಏನು ಪ್ರಕೃತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಾವು ಅಸಡ್ಡೆ ತೋರಬಾರದು. ನಾವು ಅದನ್ನೇ ನಿಮ್ಮನ್ನು ಆಡಳಿತ ಮಂಡಳಿಯ ದೃಷ್ಟಿಯಿಂದ ನಿಮ್ಮನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ 4,000 ಮಿಲಿಮೀಟರ್ ಮಳೆ ಬರ್ತದೆ ಸ್ನೇಹಿತರೆ. ಅಷ್ಟು ಮಳೆ ಬರುವಾಗ ನಮಗೆ ದೇಶದಲ್ಲಿ ನೀರಿಲ್ಲ, ಬೇಸಿಗೆಯಲ್ಲಿ ನೀರಿಲ್ಲ, ಪಂಪು, ಟ್ಯಾಂಕರು ಅವರಿಗೆ ಬಿಸ್ನೆಸ್ ಕೊಡ್ಲಿಕ್ಕೆ ತಯಾರಿದ್ದೇವೆ ವಿನಃ ಧರ್ಮಕ್ಕೆ ದೇವರು ಕೊಟ್ಟಂತಹ ನೀರನ್ನ ನಮ್ಮ ಭೂಮಿಯೊಳಗೆ ಉಳಿಸ್ಕೊಳ್ಲಿಕ್ಕೆ ನಾವು ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ಎಲ್ಲ ಶಾಲೆಗಳಿಗೆ ಬೇಕಾದಷ್ಟು ಈಗ ಹೊಸ ಸಿಟಿ ಒಳಗಿನ ಶಾಲೆಗಳಿಗೆ ಕಷ್ಟ. ಆದ್ರೆ ಮೊದಲಿನ ನಾವು ಶಾಲೆಗಳಿಗೆ ಏನಿದ್ದೇವೆ, ಹಿಂದಿಂದ ಬಂದ ಶಾಲೆಗಳಿಗೆ ಜಾಗ ಇದೆ, ಗ್ರೌಂಡ್ ಇದೆ, ಬಾವಿ ಇದೆ. ಆದರೂ ಆ ಬಾವಿಗೆ ನೀರು ಬಿಡುವಂತ ಪ್ರಯತ್ನ ಮಾಡಲಿಲ್ಲ ನಾವು. ಆ ಗ್ರೌಂಡಿನಿಂದ ಹರಿಯುವ ನೀರನ್ನು ತೋಡಿಗೆ ಬಿಡ್ತೇವೆ. ಅದರ ಬದಲು ಒಂದು ಸಣ್ಣ ಇಂಗುಗುಂಡಿ ಮಾಡಿ, ಒಂದು 10 ಫೀಟಿನ ಇಂಗುಗುಂಡಿ ಮಾಡಿದ್ರು ಸಾಕು. ಅದಕ್ಕೆ ಎಲ್ಲ ನೀರನ್ನು ಬಿಡಿ, ಅದಕ್ಕೆ ಶುದ್ಧೀಕರಣ ಮಾಡಬೇಕಾಗಿಲ್ಲ. ಈ ಜಲ ಈ ಭೂಮಿಯ ಶುದ್ಧೀಕರಣ ಮಾಡ್ತದೆ. ಆ ಭೂಮಿ ಶುದ್ಧೀಕರಣ ಮಾಡಿ ನಿಮ್ಮ ಟಾಂಕಿ ಏನು ನಿಮ್ಮ ಬಾವಿ ಇದೆ ಅದಕ್ಕೆ ನೀರು ಕೊಡ್ತದೆ. ಮುಂದೆ ಭೂಮಿಗೆ ಬಿಟ್ಟರೆ ಸಾಕು, ಎಂತ ಮಾಡಲ್ಲ. ಮತ್ತೆ ಆ ಇಂಗುಗುಂಡಿಯಲ್ಲಿ ಮಕ್ಕಳು ಬೀಳ್ತಾರೆ ಅನ್ನೋ ತಲೆಬಿಸಿ ಮಾಡಬೇಡಿ, ಅದನ್ನು ಮುಚ್ಚಿ ಸೈಡಲ್ಲಿ ನೀರು ಬಿಡಿ. ಹಾಗೆ ಮಾಡಿದಾಗ ಏನಾಗ್ತದೆ, ಆಟೋಮೆಟಿಕ್ ಆಗಿ ನಿಮಗೆ ನೀರಿನ ಕ್ಷಾಮ ಕಡಿಮೆ ಆಗ್ತದೆ. ಇಲ್ಲದ್ರೆ ನಾವು ಭೂಮಿಯಿಂದ ನೀರನ್ನು ಮಾತ್ರ ತೆಗಿಲಿಕ್ಕೆ ಕಲ್ತಿದ್ದೇವೆ, ವಾಪಸ್ ಕೊಡ್ಲಿಕ್ಕೆ ಕಲಿಯಬೇಕು. ಆ ಕಲಿಯುವ ವಾಪಸ್ ಕೊಡುವಂತ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಳೋಣ. ಅಷ್ಟು ಹೇಳಿ ಮತ್ತೆ ನಾನು ಎಜುಕೇಶನ್ ವಿಷಯದಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ನನಗೆ ಎಂಬುದು ಗೊತ್ತಿಲ್ಲ. ನಾನು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ವರ್ಷಕ್ಕೆ ಸಾಧಾರಣ 800ರಿಂದ 1,000 ವಿದ್ಯಾರ್ಥಿಗಳು ಬರ್ತಾರೆ. ಆ 8,000 ವಿದ್ಯಾರ್ಥಿಗಳು, ಆ 800ರಿಂದ 1,000 ವಿದ್ಯಾರ್ಥಿಗಳು ಅಂದ್ರೆ ವಿವಿಧ ಶಾಲೆಗಳಿಂದ, ಬೆಂಗಳೂರಿಂದ ಬರೋ ಶಾಲೆಗಳು ಬರ್ತಾರೆ, ಈ ಪಕ್ಕದ ಕೇರಳದಿಂದ ಬರ್ತಾರೆ, ಉಡುಪಿ, ಭಟ್ಕಳದಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನಮ್ಮ ಟೆಕ್ನಾಲಜಿಯನ್ನ ನಿರ್ಮಿತಿ ಕೇಂದ್ರದ ಟೆಕ್ನಾಲಜಿಯನ್ನ ಸ್ಟಡಿ ಮಾಡಲಿಕ್ಕೆ ಬರ್ತಾರೆ. ಬರುವಾಗ ನಾನು ಅವರಿಗೆ 1-1.5 ಗಂಟೆ ಅವರಿಗೆ ನಾನು ಪಾಠ ಮಾಡಲಿಕ್ಕೆ ನನಗೆ ಸ್ವಲ್ಪ ಗೊತ್ತಿದೆ. ಅದು ನನ್ನ ಸಬ್ಜೆಕ್ಟ್ ಮಾತ್ರ, ಅದು ಬಿಟ್ಟು ನಮಗೆ ಏನು ಗೊತ್ತಿಲ್ಲ. ಆದ್ರೂ ಸಹ ಒಂದು ಪ್ರೀತಿ ಇಟ್ಟು ನನ್ನನ್ನು ಕರೆದಿದ್ದೀರಿ. ಯಾವಾಗಲೂ ನಾವು ಪಾಠ ಹೇಳಿದ ಗುರುಗಳು ಮತ್ತೆ ವಿದ್ಯೆ ಕಲಿಸಿದ ತಾಯಿ ಯಾವತ್ತೂ ನಾವು ಮರಿಬಾರದಂತೆ. ಒಂದು ಮರ ಭೂಮಿಯಲ್ಲಿ ಬೆಳೆದಾಗ ತನ್ನ ಶಕ್ತಿಯಿಂದ ಬೆಳೀತದೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನ ಮೀರಿ ಅದು ಮೇಲೆ ಬೆಳೀತದೆ, ಬೆಳಿಲೇಬೇಕು. ಆಗ ಮೇಲೆ ಬೆಳೆದು 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 ಅದು ಹಾಗೆ ಬೆಳೆದು ಇಡ್ಲಿಕ್ಕಾಗಲ್ಲ, ಅದು ಮತ್ತೆ ಫಲ ಬರಬೇಕಲ್ಲ. ಆ ಫಲವನ್ನ ಬಾಗಿ ಮತ್ತೆ ಭೂಮಿಗೆ ಕೊಡ್ಬೇಕು.
ಹಾಗೆ ಭೂಮಿಗೆ ಕೊಟ್ಟಾಗ ಮಾತ್ರ ಅದಕ್ಕೆ ಗ್ರಾಟಿಟ್ಯೂಡ್ ಅಂತ ಹೇಳ್ತೇವೆ. ಎಷ್ಟೇ ನಾವು ಎತ್ತರಕ್ಕೆ ಬೆಳೆದು ಏರಿದವನು ಚಿಕ್ಕವನಿರಬೇಕೆಂಬುದ ಮಾತನ್ನು ಸಾರುವನು, ಮೂಡುವನು ರವಿ ಮೂಡುವನು ಅಂತ ಹೇಳಿದಾಗೆ ಭೂಮಿಯ ಮೇಲೆ ಎತ್ತರಕ್ಕೆ ಬೆಳೆದಾಗ ಮತ್ತೆ ಅದು ಬಾಗಿ ಹಣ್ಣನ್ನು ನೀಡಿ ಭೂಮಿಗೆ ನೀಡಿದಾಗ ಒಂದು ಗ್ರಾಟಿಟ್ಯೂಡ್, ಆ ಒಂದು ಕೃತಜ್ಞತೆ ಭಾವನೆ ನಮ್ಮಲ್ಲಿ ಬೆಳೀತದೆ. ಹಾಗೆ ನನಗೆ ಶಿಕ್ಷಣ ಕಲಿಸಿದಂಥ ಆ ಶಾಲೆಗಳನ್ನು, ಆಂಗ್ಲ ಮಾಧ್ಯಮ ಶಾಲೆ ಅಥವಾ ಫಸ್ಟಿಗೆ ನಾನು ಕನ್ನಡ ಮಾಧ್ಯಮ, ನಾನು 1 ವರ್ಷ 2 ವರ್ಷ, ಆಮೇಲೆ ಮತ್ತೆ ಆಂಗ್ಲ ಮಾಧ್ಯಮ, ನನಗೆ ಕಲಿಸಿದ ಶಾಲೆಯ ಎಲ್ಲ ಶಿಕ್ಷಕರನ್ನ, ಆಡಳಿತ ಮಂಡಳಿಯನ್ನು ಕೂಡ ಸ್ಮರಿಸುತ್ತಾ, ನೀವು ಅಂತ ದೊಡ್ಡ ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಆದ್ರಿಂದ ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿ, ಕೃತಜ್ಞತನಾಗಿ, ನನಗೆ ಕೊಟ್ಟಂತ ಅವಕಾಶದಲ್ಲಿ 2 ಮಾತು ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಶಿರವಾಗಿ ವಂದಿಸ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಸೇರಿರ್ತಕ್ಕಂಥ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಬಂಧುಗಳೇ, ಬಹಳ ವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ, ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಈ ಒಂದು ಒಕ್ಕೂಟದ ನೂತನ ಪದಾಧಿಕಾರಿಗಳ ಪದಗ್ರಹಣ ನಡೆದಿದೆ. ಇನ್ನು ಇರುವಂತಹದ್ದು ನಮ್ಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಏನು ಸಮಸ್ಯೆಗಳಿದೆ ಅಥವಾ ಅವರ ಏನು ಆಗುಹೋಗುಗಳಿದೆ ಅದರ ಬಗ್ಗೆ ನಾವು ಕೆಲಸ ಕಾರ್ಯಗಳನ್ನ ಮಾಡುವಂತಹದ್ದು. ನಮಗೆ ಜವಾಬ್ದಾರಿಯನ್ನ ನೀವೆಲ್ಲರೂ ಸೇರಿ ಈ ಒಂದು ಒಕ್ಕೂಟಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಈಗಾಗಲೇ ನಮ್ಮ ರೊಟೇರಿಯನ್ ರಾಜೇಂದ್ರ ಕಲ್ಬಾವಿ ಅವರು ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಪದಾಧಿಕಾರಿಗಳಾಗಿ, ಕಾರ್ಯಕಾರಿಣಿ ಸದಸ್ಯರಾಗಿ, ಪ್ರತಿ ತಾಲೂಕಿನ ಸಂಚಾಲಕರಾಗಿ ನೇಮಕಗೊಂಡಂತ ಎಲ್ಲ ನಮ್ಮ ಈ ಒಕ್ಕೂಟದ ಬಂಧುಗಳಿಗೆ ಆರ್ಥಿಕವಾದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನ ನಮ್ಮ 2 ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಪರವಾಗಿ ನಾವೆಲ್ಲರೂ ಸೇರಿ ಕೆಲಸವನ್ನ ಮಾಡೋಣ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ನೈತಿಕ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡುವುದರ ಮೂಲಕ ನಾವು ಕೂಡ ಹತ್ತಿರದ ಯಾವುದೇ ವಿದ್ಯಾಸಂಸ್ಥೆ ಇದ್ರೂ ಕೂಡ ಅದಕ್ಕೆ ಮಾದರಿಯಾಗಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಅಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನ, ನಮ್ಮ ದೇಶದ ರಾಷ್ಟ್ರಭಕ್ತಿಯನ್ನ, ನಮ್ಮ ಕರ್ನಾಟಕ ನಾಡಿನ ಬಗ್ಗೆ ಪ್ರೇಮವನ್ನ, ನಮ್ಮ ಮಣ್ಣಿನ ತುಳುನಾಡಿನ ಬಗ್ಗೆ ತಿಳುವಳಿಕೆಯನ್ನ, ಒಟ್ಟಿನಲ್ಲಿ ಒಳ್ಳೆಯ ಶಿಕ್ಷಣವನ್ನ ಇಷ್ಟವರೆಗೆ ನೀವೇನು ಕೊಡ್ತಾ ಬಂದಿದ್ದೀರಿ, ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವುದರ ಮೂಲಕ ನಮ್ಮ ಸಂಘಟನೆಯ ಏನು ನಿಮಗೆ ಸಂಘಟನೆಯಿಂದ ಆಗ್ಬೇಕಾಗಿದೆ, ಯಾವುದೇ ರೀತಿಯಾದ ಸಮಸ್ಯೆಗಳು ಬಂದಾಗ ನಮ್ಮನ್ನ ಕಾಂಟ್ಯಾಕ್ಟ್ ಆದ್ರೆ ನಾವೆಲ್ಲರೂ ಸೇರಿ ನಿಮ್ಮ ಪರವಾಗಿ ನಮ್ಮ ವಿದ್ಯಾಸಂಸ್ಥೆಗಳನ್ನ ಉಳಿಸಿ ಬೆಳೆಸುವಲ್ಲಿ ನಾವು ಖಂಡಿತವಾಗಿ ನಿಮ್ಮ ಜೊತೆ ಈ ಒಕ್ಕೂಟ ಇಡೀ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಆಡಳಿತ ಮಂಡಳಿ ಜೊತೆ ಇರ್ತದೆ ಅಂತ ಹೇಳುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರತಿ ತಾಲೂಕಿನಲ್ಲಿ ಈಗಾಗಲೇ ಸಂಚಾಲಕರನ್ನ ಆಯ್ಕೆ ಮಾಡಿದ್ದೀವಿ. ಹೆಬ್ರಿ ಮತ್ತು ಬೈಂದೂರು ಮತ್ತು ನಮ್ಮ ಬ್ರಹ್ಮಾವರ ಮತ್ತು ಕುಂದಾಪುರ ಈ 3 ತಾಲೂಕಿಗೆ ಸಂಚಾಲಕರನ್ನು ಆಯ್ಕೆ ಮಾಡಲಿಕ್ಕಿದೆ. ನಾವು ಕೆಲಸವನ್ನ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ನಾವು ಪದಾಧಿಕಾರಿಗಳಿದ್ದೇವೆ ಅದೇ ರೀತಿ ತಾಲೂಕು ಮಟ್ಟದಲ್ಲೂ ಕೂಡ ನೀವು ಸಂಚಾಲಕರಾದವರು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಆ ಕೆಲಸ ಕಾರ್ಯಗಳನ್ನ ಮಾಡಬೇಕು. ನಾವು ಇನ್ನು ನಿಮ್ ಜೊತೆ ನಮ್ಗೆ ಅಧಿಕಾರ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಸಂಚಾಲಕರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಒಟ್ಟಾಗಿ ಎಲ್ಲರೂ ಕೂಡ ಈ ಒಂದು ಆಂಗ್ಲ ಮಾಧ್ಯಮ ಶಾಲೆಗಳ ಒಟ್ಟು ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡೋಣ. ನಾವೆಲ್ಲರೂ ಕೂಡ ನಾನು ಯಾವತ್ತೂ ಹೇಳಲಿಕ್ಕಿದೆ, ಒಂದು ಸಂಘ, ಒಂದು ಸಂಸ್ಥೆ, ಒಂದು ವ್ಯಕ್ತಿ ಸಮಾಜದಲ್ಲಿ ಗುರುತರವಾದ ಕೆಲಸವನ್ನ ಮಾಡಿದಾಗ ಆ ಸಂಘವನ್ನ, ಆ ಸಂಸ್ಥೆಯನ್ನ ಅಥವಾ ವ್ಯಕ್ತಿಯನ್ನ ಸಮಾಜ ಗುರುತಿಸುತ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಈ ಒಕ್ಕೂಟವನ್ನ ಬಲಿಷ್ಠಗೊಳಿಸುವಲ್ಲಿ ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ನಾವು ಶಿಕ್ಷಣ ಸಚಿವರನ್ನು ಕೂಡ ಭೇಟಿ ಆಗಬೇಕಾಗಿದೆ. ಸರ್ಕಾರಕ್ಕೆ ಬೇರೆ ಬೇರೆ ನಮ್ಮ ಈಗಾಗಲೇ ಬೇರೆ ಬೇರೆ
ಶಾಲೆಗಳಿಂದ ಬಂದಂತ ಮನವಿಗಳನ್ನ ಒಟ್ಟು ಒಂದು ಮನವಿ ಪತ್ರವನ್ನ ನೀಡಲಿಕ್ಕಿದ್ದೇವೆ. ಆ ಸಂದರ್ಭದಲ್ಲಿ ಕೂಡ ನಿಮ್ಮೆಲ್ಲ ಸಹಕಾರ ಬೇಕು. ನನ್ನಿಂದ ಬಹಳಷ್ಟು ಹಿರಿಯರಾದಂತ ವಾಡ್ರಿಗರ್ ಸರ್ ಇದ್ದಾರೆ, ಭಾಸ್ಕರ್ ಆಚಾರ್ಯರಿದ್ದಾರೆ, ಮುಂದಕ್ಕೆ ಕೂತಂತ ನೀವೆಲ್ಲರೂ ಕೂಡ ಇದ್ದೀರಿ, ಆವಿನ್ ಸರ್ ಅವರಿದ್ದಾರೆ. ನಿಮ್ಮೆಲ್ಲರ ಸಹಾಯ ಸಹಕಾರವನ್ನ ಸಲಹೆ ಸೂಚನೆಗಳನ್ನು ತಗೊಂಡು ಈ ಒಕ್ಕೂಟವನ್ನ ಮುನ್ನಡೆಸಿಕೊಡುವಂತ ಜವಾಬ್ದಾರಿಯನ್ನು ನಾನು ಸ್ವೀಕರಿಸ್ತೇನೆ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲಾ ಒಕ್ಕೂಟದ ಈ ಒಂದು ಪದಗ್ರಹಣ ಸಮಾರಂಭದ ವೇದಿಕೆಯಿರುವಂತಹ ಎಲ್ಲ ಗಣ್ಯರು ಹಾಗೂ ಎಲ್ಲ ಪದಾಧಿಕಾರಿಗಳು 1999ಕ್ಕೆ ಪ್ರಾರಂಭವಾದಂತಹ ಧೈರ್ಯದಿಂದ ನಾವು ಮುಂದೆ ಬಂದಿದ್ದೇವೆ. ಎಲ್ಲ ಶಾಲೆಯ ವಿಷಯಗಳನ್ನು ಸಹಕರಿಸಿ ಮತ್ತೆ ಒಂದು ಕೊರೋನಾದ ಟೈಮಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರ ಹೊರತುಪಟ್ಟು ಈ ಒಂದು ಸಂಘ ರಂಗಶಾಲಕ ಭಾಗಿಯಾಗಿತ್ತು. ಈ ಹೊಸದಾಗಿ ರವೀಂದ್ರ ಶೆಟ್ಟಿಯವರ ನಾಯಕತ್ವದಲ್ಲಿ ಅದು ಮುನ್ನಡೆಯಲಿಕ್ಕೆ ಈಗಾಗಲೇ ಪದಗ್ರಹಣ ಸಮಾರಂಭ ನಡೆದಿದೆ. ಈ ವೇದಿಕೆಯಲ್ಲಿ ಇಂದು ಪದಗ್ರಹಣ ಸಮಾರಂಭವನ್ನು ಕಾರ್ಯಕ್ರಮವನ್ನು ನೆರವೇರಿಸಿದಂಥ ರಾಜೇಂದ್ರ ಕಲ್ಬಾವಿ ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದವನ್ನು, ಹಾಗೆ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಅವರನ್ನ ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಆ ಅಧ್ಯಕ್ಷ ಸ್ಥಾನವನ್ನು ಯೋಗ್ಯ ರೀತಿ ನಿರ್ವಹಿಸುತ್ತಾ ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಇರುವಂತಹ ರವೀಂದ್ರ ಶೆಟ್ಟಿ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ.